ರಾಜ್ಯ ಸರ್ಕಾರ ಇಷ್ಟೆಲ್ಲ ಕಂಡೀಷನ್ ಹಾಕ್ತಾ ಇರೋದನ್ನ ನೋಡ್ತಾ ಇದ್ರೆ ಜನರಿಗೆಲ್ಲೋ ಒಂದು ಕಡೆ ಅನುಮಾನ ಶುರುವಾಗಿದೆ. ಈ ದುಡ್ಡು ಕೊಡೋದು, ಕರೆಂಟ್ ಕೊಡೋದು ಎಲ್ಲವನ್ನ ನಿಲ್ಲಿಸ್ಬಿಡ್ತಾರ, ರದ್ದು ಮಾಡ್ತಾರಾ ಅಂತ. ಆದರೆ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರದ್ದಾಗಲ್ಲ, ಗ್ಯಾರಂಟಿ. ವದಂತಿಗಳಿಗೆ ಕಿವಿಗೊಡಬೇಡಿ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಸೇರಿ ಯಾವ ಗ್ಯಾರಂಟಿನೂ ನಿಲ್ಲಲ್ಲ. ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದ ಹೆಮ್ಮೆಯ ಯೋಜನೆಗಳು. 100ಕ್ಕೆ 100ರಷ್ಟು ಗ್ಯಾರಂಟಿಯನ್ನು ಮುಂದುವರಿಸ್ತೀವಿ ಅಂತ ಡಿ ಕೆ ಶಿವಕುಮಾರ್ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಅರ್ಧಕ್ಕರ್ಧದಷ್ಟು ಫಲಾನುಭವಿಗಳನ್ನು ಫಿಲ್ಟರ್ ಮಾಡ್ತಾರೆ, ಅದಂತೂ ನಿಜ. ಈಗಾಗಲೇ ಗೃಹಲಕ್ಷ್ಮಿದು ಶುರುವಾಗಿದೆ, ಗೃಹಜ್ಯೋತಿದು ಮಾಡ್ತಾರಂತೆ. ಮತ್ತೆ ಅಪ್ಲಿಕೇಶನ್ ಹಾಕೋಬೇಕು ಅಂತ ಹೇಳಿದ್ದಾರೆ. ಅಪ್ಲಿಕೇಶನ್ ಹಾಕ್ಕೊಳ್ಳಿಲ್ಲ ಅಂತಂದರೆ ಕ್ಯಾನ್ಸಲ್ ಆಗುತ್ತೆ ಅಂತ. ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಒಂದಷ್ಟು ಬೇರೆ ಬೇರೆ ಪ್ರಶ್ನೆಗಳನ್ನೆಲ್ಲ ಕೇಳಿರ್ತಾರೆ. ಆ ಪ್ರಶ್ನೆಗೆ ಉತ್ತರ ಕೊಟ್ಟಾಗ ಯಾರು ಅನರ್ಹರು ಅಂತ ಅನಿಸುತ್ತೋ ಅಂಥವ್ರ ಹೆಸರನ್ನ ತೆಗಿತಾರೆ. ಅಲ್ಲಿಗೆ ಅರ್ಧಕ್ಕರ್ಧ ಫಲಾನುಭವಿಗಳಿಗೆ ಕೊಡ್ತಾರೆ, ಉಳಿದವರಿಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಬಟ್ ನೋಡೋಣ, ಮುಂದೆ ಇನ್ನೂ 2 ವರ್ಷ ಇದೆ ಸರ್ಕಾರದ ಅವಧಿ, ಏನು ಮಾಡ್ತಾರೆ ಅಂತ. ಸೊ 2,000 ರೂಪಾಯಿ ಗ್ಯಾರಂಟಿ ಪರಿಷ್ಕರಣೆ ಹೇಗಾಗತ್ತೆ ಅಂತಂದ್ಬಿಟ್ಟು, ಗ್ಯಾರಂಟಿ ಪರಿಷ್ಕರಣೆ ಹೇಗಾಗತ್ತೆ ಈಗ ಮುಂದಕ್ಕೆ ಅಂತಂದರೆ, ಮೃತರ ಹೆಸರಿನಲ್ಲಿ ಗೃಹಲಕ್ಷ್ಮಿ ಹಣ ಪಡೆದವರ ಮಾಹಿತಿಯನ್ನು ಕಲೆ ಹಾಕ್ತಾರಂತೆ. ಅಂದರೆ ಯಾರ್ಯಾರು ಸತ್ತಿದ್ದಾರೆ ಅದನ್ನು ಮುಚ್ಚಿಟ್ಟು ದುಡ್ಡು ಪಡ್ಕೋತಾ ಇದ್ದಾರಲ್ಲ ಅಂಥವರ ಮಾಹಿತಿಯನ್ನು ಕಲೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಇದು ಜಾಸ್ತಿ. ಸೊ ಹಾಗಾಗಿ ಅದನ್ನು ಅವರು ಕಾಂಗ್ರೆಸ್ ಸರ್ಕಾರದ ಹೆಮ್ಮೆಯ ಗ್ಯಾರಂಟಿ ಯೋಜನೆಗಳು, ಇದನ್ನು ಯಾವ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ. ಈ ಬಗ್ಗೆ ವಿರೋಧ ಪಕ್ಷಗಳು ಹಬ್ಬಿಸ್ತಾ ಇರುವ ಸುಳ್ಳು ಸುದ್ದಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಅಂತೆಲ್ಲ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಕೆಲವರು ಸತ್ತವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಅಕೌಂಟ್ ತೆರೆದು ಯೋಜನೆಗೆ ಲಾಭವನ್ನು ಪಡಿತಾ ಇದ್ದಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ದೃಢೀಕರಣಕ್ಕಾಗಿ ಅವರ ಹೆಸರು, ವಿಳಾಸ, ಅಕೌಂಟ್ ನಂಬರ್ ಖಚಿತಪಡಿಸ್ಕೊಳ್ಳೋದಕ್ಕೆ ಮತ್ತೆ ಅರ್ಜಿ ಸಲ್ಲಿಸಲು ಹೇಳಲಾಗಿದೆಯೇ ಹೊರತು ಯೋಜನೆಗಳನ್ನು ನಿಲ್ಲಿಸಲು ಅಲ್ಲ. ಎಲ್ಲ ಗ್ಯಾರಂಟಿ ಯೋಜನೆಗಳು 100ಕ್ಕೆ 100ರಷ್ಟು ಮುಂದುವರಿಯುತ್ತವೆ. ಯಾರೂ ಆತಂಕ ಪಡುವಂತಹ ಅವಶ್ಯಕತೆ ಬೇಡ ಅಂತಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಹಾಗಾಗಿ ಯೋಜನೆಗಳು ನಿಲ್ಲಲ್ಲ ಯೋಜನೆಗಳು ಇನ್ನೂ 2 ವರ್ಷ ನಿಲ್ಲಲ್ಲ. ಬಟ್ ಫಲಾನುಭವಿಗಳ ಸಂಖ್ಯೆ ಕಡಿಮೆ ಆಗುತ್ತೆ, ತುಂಬಾ ಕಡಿಮೆ ಮಾಡ್ತಾರೆ, ಫಿಲ್ಟರ್ ಮಾಡ್ತಾರೆ. ಸೊ ಹಾಗಾಗಿ ಇವಾಗ ಅದಾಗಿದೆ. ಈಗಾಗಲೇ ಸುಮಾರು ಜನಕ್ಕೆ ಗೊತ್ತಾಗಿದೆ. ಮೊದಲು ಇವರು ಏನೂ ಕಂಡೀಷನ್ನೇ ಹಾಕ್ದೇನೆ ಎಲ್ಲರಿಗೂ ಯೋಜನೆ ಏನ್ಬಿಟ್ರು. ಸೊ ಜನರೆಲ್ಲರೂ ಅಪ್ಲೈ ಮಾಡಿಕೊಂಡ್ರು. ಈಗ ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ, ನಿಮ್ಮ ಹೆಸರು ಬರಲ್ಲ, ನಿಮ್ಮ ಗಂಡ ಟ್ಯಾಕ್ಸ್ ಕಟ್ತಾ ಇದ್ದರೆ ನಿಮ್ಮ ಹೆಸರು ಬರಲ್ಲ ಅಂತೆಲ್ಲ ಕಂಡೀಷನ್ ಹಾಕ್ತಾ ಇದ್ದಾರೆ. ಸೊ ಅದೇನು ಯಾರ್ಯಾರನ್ನ ಫಿಲ್ಟರ್ ಮಾಡ್ತಾರೆ ನೋಡೋಣ.